ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನೋಡಲು ಮುಗಿಬಿದ್ದ ಪೋಷಕರು. ಚಿಂತಾಮಣಿ ನಗರಕ್ಕೆ ಕೂಗಳತೆ ದೂರದಲ್ಲಿರತಕ್ಕಂಥ ಕರಿಪಲ್ಲಿ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ಏರ್ಪಡಿಸಿದ್ದು, ಕಾರ್ಯದರ್ಶಿ ರಮೇಶ್ ಕುಮಾರ್ ಟೇಪ್ ಕತ್ತರಿಸಿ ಜ್ಯೋತಿ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಶೋಭಾರವರು ಮಾತನಾಡಿ, ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ವಿದ್ಯಾರ್ಥಿಗಳಿಂದ ಸೈನ್ಸ್ ಎಕ್ಸಿಬಿಷನ್ ಎಕ್ಸ್ಪೋ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದ್ದು, LKGಯಿಂದ SSLC ವಿದ್ಯಾರ್ಥಿಗಳಿಗೂ ಸಹ ವಿವಿಧ ಮಾದರಿಯ ಸೈನ್ಸ್ ಮಾಡೆಲ್ಗಳನ್ನು ತಯಾರಿಸಿ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರದರ್ಶನದೊಂದಿಗೆ ಅವರಲ್ಲಿ ಅಡಗಿರತಕ್ಕಂತಹ ಪ್ರತಿಭೆಗಳನ್ನು ಪ್ರದರ್ಶಿಸಲಾಗುವುದು ಹಾಗೂ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ತಿಳಿಸುವಲ್ಲಿ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ನಂತರ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರಮೇಶ್ ಕುಮಾರ್ ಮಾತನಾಡಿ, ಶಿಕ್ಷಕರು ಪ್ರೇರಣೆ ಮತ್ತು ಪೋಷಕರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಎಷ್ಟೊಂದು ರೀತಿಯ ಮಾದರಿಗಳನ್ನು, ಪರಿಕರಗಳನ್ನು, ಸಾಮಾಜಿಕ ಭೌಗೋಳಿಕ ಮಾದರಿಗಳನ್ನು ತಯಾರಿಸಿದ್ದಾರೆ. ಆಧುನಿಕ ಜಗತ್ತಿನಲ್ಲಿ ನಗರಗಳ ಬೆಳವಣಿಗೆ, ಹಳ್ಳಿಗಳ ಪರಿಸರ, ರೈತನು ಬೆಳೆಯತಕ್ಕಂಥ ಬೆಳೆಗಳಿಂದ ಹಿಡಿದು ಪರಿಸರ ಹೇಗೆ ಸಂರಕ್ಷಣೆ ಮಾಡಿಕೊಳ್ಳಬೇಕು, ರೈತರ ಉಳುಮೆ, ಪಶುಸಂಗೋಪನೆ, ಈ ಹಿಂದೆ ಮಹಿಳೆಯರು ರಾಗಿ ಹೇಗೆ ಬೀಸಣಿಕೆ ಮಾಡುತ್ತಿದ್ದರು, ಕುಟ್ಟುತ್ತಿದ್ದರು ಸೇರಿದಂತೆ ವಿವಿಧ ರೀತಿಯ ಮಾದರಿಗಳನ್ನು ಸಹ ತಯಾರಿಸಲಾಗಿದೆ. ಅದೇ ರೀತಿಯಾಗಿ ಪರಿಸರ ಹಾಳಾದರೆ ಅವುಗಳಿಂದ ಆಗುವ ಅನಾಹುತಗಳ ಬಗ್ಗೆಯೂ ಸಹ ಮನುಷ್ಯನ ದೇಹದ ಆಕೃತಿಗಳು, ಗರ್ಭಧಾರಣೆಯ ಸಮಯದಲ್ಲಿ ಮಗುವಿನ ಬೆಳವಣಿಗೆ, ಅಸ್ಥಿಪಂಜರ, ದೇಹದ ರಚನೆ, ಕೆಮಿಕಲ್ನಿಂದ ಫಾರ್ಮಗಳನ್ನು ಹೇಗೆ ಕಂಡುಹಿಡಿಯಬೇಕು ಎಂಬ ಇತ್ಯಾದಿ ಸೈನ್ಸ್ ಮಾದರಿಗಳನ್ನು ಸಹ ಅತ್ಯುತ್ತಮ ರೀತಿಯಲ್ಲಿ ತಯಾರಿಸಿ ಪೋಷಕರಿಗೆ ಅವುಗಳ ವಿವರಣೆಯನ್ನು ನೀಡಿದ್ದು ಸಂತಸ ತಂದಿದೆ. ಶಾಲೆಯಲ್ಲಿ ಪ್ರತಿ ವರ್ಷವೂ ಸಹ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮ ನಡೆಸಲು ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಪೋಷಕರಿಗೂ ಮತ್ತು ಶಿಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ನಂತರ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಅಯೂಬ್ ಪಾಷಾ ಮಾತನಾಡಿ, ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯು ಕರಿಯಪ್ಪಲ್ಲಿ ಗ್ರಾಮೀಣ ಭಾಗದಲ್ಲಿ ಇರೋದರಿಂದ ಇಲ್ಲಿ ಓದಿರತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ 10% ಕೃಪಾಂಕಗಳು ಸಹ ಲಭ್ಯವಾಗುತ್ತದೆ. ಇದರ ಜೊತೆಗೆ ಇದುವರೆಗೂ ಸತತವಾಗಿ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಈ ಒಂದು ಶಾಲೆಯಲ್ಲಿ ಯಶಸ್ವಿಯಾಗಿ ಕಂಡುಕೊಂಡಿದೆ. ಪ್ರತಿ ವರ್ಷವೂ ವಿದ್ಯಾರ್ಥಿಗಳು ನಗರ ಭಾಗಕ್ಕೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಕೌಶಲ್ಯಗಳು, ಕ್ರೀಡೆಗಳಲ್ಲಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ವಿದ್ಯಾಭ್ಯಾಸದಲ್ಲೂ ಸಹ ಪ್ರಾವೀಣ್ಯತೆ ಪಡೆಯಲಿದ್ದಾರೆ. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಲು ಶಾಲಾ ನುರಿತ ಶಿಕ್ಷಕರಿಂದ ಮತ್ತು ಆಡಳಿತ ಮಂಡಳಿಯ ಉತ್ತಮ ಸಹಕಾರದೊಂದಿಗೆ ಸಿದ್ಧರಾಗಿದ್ದೇವೆಂದರು. ಮುಂದಿನ ವರ್ಷ ಮಾಂಟೆಸರಿ ಮಾದರಿಯಲ್ಲಿ LKGಯಿಂದ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುವುದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಪೋಷಕರು ಈ ಒಂದು ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು 2026-27ನೇ ವರ್ಷಕ್ಕೆ ತಾವು ದಾಖಲಾತಿಗಳನ್ನು ಮಾಡಬೇಕು ಎಂದು ತಿಳಿಸಿದರು. ಇದೇ ವೇಳೆಯಲ್ಲಿ ವೇಮಗಲ್ ಎಕ್ಸಲೆಂಟ್ ಶಾಲೆಯ ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು, ಶ್ರೀ ವೆಂಕಟೇಶ್ವರ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಾತಾವರಣ ಹಾಗೂ ವಿದ್ಯಾರ್ಥಿಗಳ ಜ್ಞಾನ ಕೌಶಲ್ಯದ ಬಗ್ಗೆ ಎಲ್ಲ ಶಿಕ್ಷಕರು ಸಹ ಕೊಂಡಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿಯವರು, ಕ್ರಿಕೆಟ್ ತರಬೇತುದಾರರಾಗಿರ್ತಕ್ಕಂಥ RK ಮನೋಜ್, ದರ್ಶನ್, ಶಿವಣ್ಣ, ಶಿಕ್ಷಕರು, ಪೋಷಕರು ಉಪಸ್ಥಿತರಿದ್ದರು. Please welcome to here. So this program is very important for the students. Why? Because here all the students are learning about the activities based. What we are telling about in Kannada, Pratibheyanna gurtisodu antu. It is Pratibhe, the intelligence of the students who are here, they can exposing their intelligence. What they have in knowledge, they expose it to you. All the students here, not a different, the same activities, they having a different activities. For example, you have to see that your agriculture based, Dasara days, as well as Ganesha festivals, as well as you having a water revolution, water cycle, as well as the seasons. Each and every project is a different projects are available here arising. And then here you see that the some few LKG students as well there, they have made a youth, that is a zoo also. The zoos in that one, why it is very very important nowadays. Because people are hunting the animals, there is the expression of the animals, then the existing of their lives. So if the zoo have means, they can survive their life, they can save our life. Hence, the Sri Venkateshwara English Medium School is not only education, along with that, they are giving a beautiful activities based. So parents, here you come and see, whoever you can ask the questions, the students are able to answer it to you. So in these school institutions, not only education, along with this sports, cricket and other activities,
like a cricket, it is one of the best learners. It is the academy is running in the English English Medium School. This is also very very important. Mr. Mano, he has taken handover. That is the anything. Please. ಶ್ರೀ ವೆಂಕಟೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಡೇಯನ್ನು ಕಂಡಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮ್ಯಾನೇಜ್ಮೆಂಟ್ ಆಗಲಿ, ಟೀಚರ್ಸ್ ಆಗಲಿ ತುಂಬ ಎಫರ್ಟ್ ಹಾಕಿ, ಮತ್ತು ಈವನ್ ಪೇರೆಂಟ್ಸ್ ತುಂಬ ಮಕ್ಕಳಿಗೆ ಸಪೋರ್ಟ್ ಮಾಡಿ ಎಲ್ಲ ಏನೇನು ಮಾರಲ್ಸ್ ಬಗ್ಗೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ನಡೀತಿದೆ. ಓಕೆ, ದೆನ್ ನನಗೆ ಕ್ರಿಕೆಟ್ ಅಕಾಡೆಮಿನೂ ಇದೆ ಶ್ರೀ ವೆಂಕಟೇಶ್ವರ ಸ್ಕೂಲಲ್ಲಿ. ಸ್ಕೂಲ್ ಟೀಮ್ ಎಲ್ಲ ಇದೆ, KC ಸ್ಕೂಲ್ ಟೀಮ್ ಇದೆ. ಸೊ ಸ್ಕೂಲ್ ಸೆಲೆಕ್ಷನ್ಸ್ ಎಲ್ಲ ಇಲ್ಲ ನಡೆಯೋ ತಾಲೂಕ್ ಲೆವೆಲ್ದೆಲ್ಲ. ಸೊ ಎಜುಕೇಷನ್ ಒಂದೇ ಅಲ್ಲ, ಅದ್ರ ಜೊತೆಗೆ ಸ್ಪೋರ್ಟ್ಸು ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ಇರೋದ್ರಿಂದ ಎಲ್ರಿಗೂ ತುಂಬ ಯೂಸ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಒಳ್ಳೆ ಎಕ್ಸಿಬಿಷನ್, ಸೈನ್ಸ್ ಎಕ್ಸಿಬಿಷನ್ ಮಾಡಬೇಕು ಅಂತ 1 ವೀಕಿಂದ ಎಲ್ಲರೂ ತುಂಬಾ ತಯಾರಿ ಮಾಡಿದ್ದಾರೆ. ಎಲ್ಲ ಮಕ್ಕಳು ಹೈಸ್ಕೂಲ್ ಕಡೆಯಿಂದ ಪ್ರೈಮರಿ ಸೆಕ್ಷನ್ನು LKG to 10th ಎಲ್ಲರೂ ಮೇನ್ ಪೇರೆಂಟ್ಸ್ ನಮಗೆ ತುಂಬ ಸಪೋರ್ಟ್ ಮಾಡಿ ಎಲ್ಲ ಥೀಮ್ಸು ಮಕ್ಕಳು ಚೆನ್ನಾಗಿ ಮಾಡ್ಕೊಂಡು ಬರೋ ಥರ ಮಾಡಿ ಎಲ್ಲದಕ್ಕೂ ತುಂಬ ಸಪೋರ್ಟಿಂಗ್ ಇದ್ದಾರೆ. ಐ ವಿಲ್ ಥ್ಯಾಂಕ್ ಫಾರ್ ಆಲ್ ಪೇರೆಂಟ್ಸ್. Then I will thank for children also. He was doing very hard work. ಅಂದರೆ ಮಾರ್ನಿಂಗ್ 8 to 6 o'clock ಎಲ್ಲನೂ ಮಾಡಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಎಲ್ಲ ಇದ್ದು ಮಕ್ಕಳು ಯಾವುದೇ ಇದು ಮಾಡ್ಕೊಂಡಿರ ಚೆನ್ನಾಗಿ ಮಾಡಿದ್ದಾರೆ. ಆ ಥರ ಟೀಚರ್ಸ್ ಕೂಡ ನಮ್ಗೆ ತುಂಬಾ ಕೋಆಪ್ರೇಟ್ ಮಾಡಿದ್ದಾರೆ. ಎಲ್ಲರೂ ಕೋಆಪ್ರೇಷನ್ನಿಂದ ಮತ್ತು ಪ್ರಿನ್ಸಿಪಲ್ ಸರ್ ಬಂದು ಎಲ್ಲರಿಗೂ ಗೈಡೆನ್ಸ್ ಎಲ್ಲ ಕೊಡ್ತಾಯಿದ್ರು. ಚೆನ್ನಾಗೆಲ್ಲ ನೋಡ್ಕೊಂಡಿದ್ದಾರೆ. ಎಲ್ಲ ಟೀಚರ್ಸ್ಗೂ ಪೇರೆಂಟ್ಸ್ಗೂ ಎಲ್ಲರಿಗೂ ಐ ವಿಲ್ ಟೆಲ್ ದ ಥ್ಯಾಂಕ್ಸ್. ಥ್ಯಾಂಕ್ ಯು. ಇವತ್ತು ನಮ್ಮ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಶಾಲೆಯ ಶಿಕ್ಷಕರು ಆಗ ನಮ್ಮ ಪ್ರಾಂಶುಪಾಲರು ಮತ್ತು ಮಕ್ಕಳು, ಪೇರೆಂಟ್ಸು ಎಲ್ಲ ಸಪೋರ್ಟಿಂದ ಇವತ್ತು ಒಳ್ಳೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಿದೆ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಪರ್ಪಸ್ ಎಲ್ಲ ಇಕ್ಕಿದ್ದಾರೆ. ಅಗ್ರಿಕಲ್ಚರ್ ಹೆಂಗೆ ಮಾಡೋದು, ಫ್ರೂಟ್ಸಲ್ಲಿ ಡಿಸೈನ್ ಹೆಂಗೆ ಮಾಡೋದು, ಮತ್ತು ನಮ್ಮದು ಪೂಜೆಗಳು ಎಲ್ಲ ಹೆಂಗೆ ಮಾಡಬೇಕು, ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ, ಮುಸ್ಲಿಮ್ಸ್ ಏನು ಮಾಡ್ತಾರೆ, ಹಿಂದೂಸ್ ಎಲ್ಲ ಏನೇನು ಪೂಜೆ ಮಾಡ್ತಾರೆ ಎಲ್ಲ ಮಕ್ಕಳು ತಿಳಿಸಿದ್ದಾರೆ. ಎಲ್ಲ ಮಕ್ಕಳಿಗೂ ಅದು ಇರಬೇಕು, ಅದಕ್ಕೋಸ್ಕರ ಎಲ್ಲರಿಗೂ ತಿಳಿಸಿ. ಪೇರೆಂಟ್ಸ್ ಹತ್ರ ಮಕ್ಕಳು ಹೆಂಗಿರಬೇಕು ಅದೆಲ್ಲ ಫ್ಯಾಮಿಲಿ ಟ್ರಿಪ್ ಎಲ್ಲ ಮಾಡಿದ್ದಾರೆ. ಮತ್ತು ಸೈನ್ಸ್ ಎಕ್ಸಿಬಿಷನ್ನು ಎಲ್ಲ ಲೆಸನ್ಸಲ್ಲಿ ಏನೇನು ಬರುತ್ತೋ ಎಲ್ಲನೂ ಪ್ರಾಕ್ಟಿಕಲ್ ಆಗಿ ಮಾಡಿದ್ದಾರೆ. ಮತ್ತು ನಮ್ಮ ಟೀಚರ್ಸ್ ಎಲ್ಲ ಸುಮಾರು 1 ವಾರದಿಂದ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಯಾವುದೇ ಥರ ಟ್ರಾಫಿಕ್ ಇರಲ್ಲ, ಎಲ್ಲ ಚೆನ್ನಾಗಿದೆ. ನಮಗೆ ಕ್ಲೈಮೇಟು ಎಲ್ಲ ಪ್ರಾಕ್ಟಿಕಲ್ ಆಗಿ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ಏನೇನು ಓದ್ತಾರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟೀಸ್ ಮಾಡಿ ಎಲ್ಲನೂ ತಿಳ್ಕೊಂಡು ಒಳ್ಳೆ ಥರ ಇಂಗ್ಲೀಷ್ ಸ್ಪೋಕನ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಮತ್ತು ಎಲ್ಲ ಸಬ್ಜೆಕ್ಟ್ಸಲ್ಲೂ ಚೆನ್ನಾಗಿದ್ದಾರೆ. ಮತ್ತು ಈ ನೆಕ್ಸ್ಟ್ ಇಯರ್ ನಾವು LKG ಇಂದ ಲ್ಯಾಬ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. LKG, UKG, PKG ಇಂದ ಲ್ಯಾಬ್ ಮೆಥಡ್ ಇರುತ್ತೆ. ಅದಕ್ಕೆ ನೆಕ್ಸ್ಟ್ ಇಯರಿಂದ ನಮ್ಗೆ LKG, UKG ಎಲ್ಲ ಒಳ್ಳೆ ಅಡ್ಮಿಷನ್ಸ್ ಆದರೆ ಅವ್ರಿಗೆ ಒಳ್ಳೆ ಚೆನ್ನಾಗಿ ಫ್ಯೂಚರಲ್ಲಿ ಚೆನ್ನಾಗಿ ಆಪರೇಟಿಂಗ್ ಕ್ಲಾಸಸ್ಗೆಲ್ಲ ಚೆನ್ನಾಗಿ ಓದೋದಕ್ಕೆ ಲ್ಯಾಬಿಂದ ಚೆನ್ನಾಗಿರುತ್ತೆ. ಟೀಚರ್ಸ್ ಎಲ್ಲ ಟ್ರೈನ್ ಟೀಚರ್ಸ್ ಇದ್ದಾರೆ, ಒಳ್ಳೆ ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಮತ್ತು ನಮ್ಮ ಟೀಚರ್ಸ್ ಎಲ್ಲನೂ ವೆಲ್ ಕ್ವಾಲಿಫೈಡು, ಎಲ್ಲ ಒಂದು ಕ್ಲಾಸ್ಗೆ ಯಾವ ಕ್ವಾಲಿಫಿಕೇಶನ್ ಬೇಕೋ ಎಲ್ಲ ಇದ್ದಾರೆ. ಒಳ್ಳೆ ಮಕ್ಕಳ ಹತ್ರನೂ ಫ್ರೆಂಡ್ಲಿ ಆಗಿರ್ತಾರೆ, ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಯಾವ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು, ಯಾವ ಟೈಮಲ್ಲಿ ಫ್ರೆಂಡ್ಲಿ ಆಗಿರ್ಬೇಕು ಎಲ್ಲನೂ ಅವರೇ ಮಾಡ್ಕೊತಾರೆ. ನಮ್ಮ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಎನ್ಕರೇಜ್ ಮಾಡಿ ಎಲ್ಲ ಆ್ಯಕ್ಟಿವಿಟೀಸು ಮಾಡಿಸಿದ್ದಕ್ಕೆ ಪೇರೆಂಟ್ಸ್ ಥ್ಯಾಂಕ್ಸು. ಮತ್ತು ನಮ್ಮ ಟೀಚರ್ಸ್ ಎಲ್ಲ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಅವರು ಮಾಡಿರೋ ಪ್ರಾಜೆಕ್ಟ್ಗೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಹೇಳ್ಕೊಟ್ಟು ಎಲ್ಲ ಟೀಚರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಪ್ರಿನ್ಸಿಪಲ್ ಸರ್ ಎಲ್ಲರಿಗೂ ಅವ್ರಿಗೆ ಟೀಚರ್ಸ್ಗೆಲ್ಲ ಗೈಡೆನ್ಸ್ ಕೊಟ್ಟು ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಏರ್ಪಡಿಸಲಾಗಿದೆ. ಇದಕ್ಕೆ ಎಲ್ಲರಿಗೂ ಮತ್ತು ನಮ್ಮ ಪೋಷಕರು ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಎಲ್ಲರಿಗೂ ಒಳ್ಳೆ ಕಷ್ಟಪಟ್ಟು ನಮ್ಮ ಶಾಲೆಯಲ್ಲಿ ಒಂದು ಒಳ್ಳೆ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಉತ್ತಮ ಎಕ್ಸಿಬಿಷನನ್ನು ಹಮ್ಮಿಕೊಂಡು ಅದನ್ನು ಒಂದು ಜವಾಬ್ದಾರಿಯಾಗಿ ನಡೆಸಿಕೊಟ್ಟು ಇದನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಮತ್ತು ಅದೇ ರೀತಿ ವಂದನೆಗಳನ್ನು ಸಲ್ಲಿಸಿ. Milky Way galaxy
M20, M40, M50. In this solar system, there are 7 planets in this solar system. The solar system has biggest planets is Jupiter. Jupiter, Mars, Saturn, Uranus, Earth, Neptune, Venus. This is 7 planets in this solar system. Thank you. Heart is a most important organ of activity. Heart is a circular system. Heart located in the system cavity. Heart is main 4 chambers. 2 is upper chambers are called ventricle, and 2 is lower chambers are called Hi, good afternoon to everyone. This is Nagini of class 10th standard English medium. Today I am going to explain about human expiratory systems. Different vena cava, aorta, kidney, ureter, urethra, metabolic wastes are used. Human respiratory system releases metabolic wastes like urethra, salt, carbon dioxide, and class 10. I would like to explain. This is the Himalayas, Ganga glacier, and here Shivali Hills, Badrinath temple. The hills are flowing through the Ganga rivers, and here beside that Sahara desert and Aravalli Hills, Ayodhya Rama Mandir, and Kashmir Dal Lake, and beside Kedarnath temple, and beside the Hathor and Rama Mandir and cities and towns are founded and found place. The Ganga rivers flow and beside the pond of pond. This is Kedarnath temple, cities, towns, agriculture beside the Rama Mandir and temple. to everyone, myself Kunta. I am from class 10 in Shri Venkateshwara English Medium School. Today my topic is PSL, Polar Satellite Launch Vehicle, developed in 1990s by ISRO indicates third generation of the launch vehicle. Workers of ISRO due to the highest successful of India. Notable of launch vehicle launch. Around 345 satellites, 34 countries. The stages of PSL, first stage of solid fuel. Thank you. Good afternoon, myself Sanjay. I'm studying Sri Venkateshwara English Medium School. The model is Mars mission. India's Mars mission is known as the Mars Satellite. Successfully reaching on Mars influence footing make India as a first Asian nation. Fourth space agency to do so all on a highly cost effect. Around 415 crores Indian rupees budget by studying planet surface, atmosphere and minerals. I would like to tell few words about objects. This carry instruments like a Mars color camera, MSM, methane sensor for a Mars to gather data. Thank you. Everyone, my name is Christine. I'm from class 10. Thus our topic is GSLV rocket. Here is our GSLV rocket. I made it from India, and this rocket is the upgraded version of PSLV, and it has capable for heavy lifting of satellites. Example: communication, meteorological, and weathering. And it is divided into 3 parts. One is payload and 2 boosters. Okay, these 2 boosters are helpful for boosting the rocket. Okay, and it can launch from any latitude. So it is launched from any latitude. And first it is called that GSLV. Now it is called LVM-3, which is launching vehicle Mark 3. Thank you. Hi, good afternoon everyone. I am Nimra of class 10 from Shri Venkateshwara English Medium School. Today I am here to explain about the Chandrayaan-3. So, this is the lander and this is the rover. The lander module had a scientific payload that includes a suite of instruments to carry the lunar and atmosphere. The rover module Pragyan has a scientific instruments to carry subsurface and surface, which includes alpha particle spectrometer and X-ray. Now I would like to explain about some major findings they found in Moon. The scientists estimated that the Moon's temperature will be 20 to 30 degrees Celsius, but it is 70 degrees Celsius. With the help of this, they found some elements. The elements such as aluminium, magnesium, titanium, silicon and oxygen. So after landing on the Moon, on the South Pole, India joins allied group of nations such as USA, Russia and China. Thank you. How many balls is there?
Next. Studying in past and my school name is Sri Venkateshwara English Medium School. My project name is Parts of a Plant. The parts of the plant that grows above the soil is the shoot. The parts of the plant that grows under the soil is the shoot. The shoot consists of these parts. The stem, branches, leaves, roots, flowers, and fruits. Satellite is like a space where I am staying put above one spot on the earth. It's about 36,000 kilometers high on orbit. So it seems relative to the Earth. This makes it useful for forecasting and broadcasting. Thank you. Myself, Kanika from grade 8. Welcome to the institution. My project name is Layers of Atmosphere. There are 5 layers of atmosphere: stratosphere, mesosphere, mesosphere, thermosphere, and exosphere. Protosphere is the light layer of atmosphere. All weather conditions are height is 8 kilometers up to 18 kilometers. Stratosphere is the second layer of atmosphere. In this layer, ozone gas is the most important gas. Weather phenomenon provides ideal conditions, riding conditions for aircraft. Mesosphere is the third layer of atmosphere and is coldest layer on atmosphere. Its height is 80 kilometers. Thermosphere is the thermosphere layer lies next to mesosphere. In this layer, temperature rises very high. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.